ಈ ಪಾಪಿಯು ನನ್ನನ್ನು ಸ್ಪರ್ಶಿಸುವುದಂತೆ
ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷತ್ರಿಯ ತೇಜಸ್ಸನ್ನು ಪ್ರಕಾಶಿಸುವ ತೋರಿಸಿದ ಶ್ರೀರಾಮಚಂದ್ರ ಧರ್ಮಪತ್ನಿಯು ನಾನು. ನನ್ನ ನೆರಳನ್ನು ಮುಟ್ಟದ ಸಮರ್ಥನು ನೀನು. ನಾನು ಸಮರ್ಥನೆ, ನಾನು ಸಮರ್ಥನೆ. ಜಾನಕಿ ಕೇಳಲಾರೆ, ನೋಡಲಾರೆ, ಸಹಿಸಲಾರೆ. ಸಿದ್ಧರಾಗು. ಯಾರು ನನ್ನ ಬಟ್ಟ ಬಯಸಿ ಮಂಡೋದರಿ ಕೇಳಿಸಿಕೊಳ್ಳಲಿ, ಕೇಳಿಸಲಲ್ಲಿ ನಾನು ಕನಸು ಕಾಣುತ್ತಿರುವೆ. ಕನಸು ಕಾಣುತ್ತಿರುವುದು ನೀವಲ್ಲ, ನಾನು. ನನ್ನ ಸ್ವಾಮಿಗಳಾದ ನೀವು ಈ ರೀತಿ ಲಜ್ಜೆಗೆಟ್ಟವರನ್ನೆಲ್ಲ ಸ್ಪರ್ಧಿಸಲು ನಿಮಗೆ ನಾಚಿಕೆ ಆಗುತ್ತಿಲ್ಲವೇನು? ನನ್ನ ಬಟ್ಟ ಬಯಸಿ ಮಂಡೋದರಿ ನುಡಿಗಳೇನು? ನೀವು ಸೀತೆಯನ್ನು ಅಪಹರಿಸಿದಂತೆ ನನ್ನನ್ನು ಯಾರಾದರೂ ಅಪಹರಿಸಿದರೆ ಏನು ಮಾಡುವಿರಿ? ಹೆಣ್ಣು ಮಂಡೋದರಿ ಎಂತ ಹಣವಾದಿಯ ನೀನು? ಅಂದು ಸ್ವಯಂವರ ಸಭೆಯಲ್ಲಿ ರಾಮನು ಸೇವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾಹಿತ್ಯವಾಗಿದೆ. ಶೋರ್ಮನ ಅಪಮಾನಿತವಾಗಿ ಕಿವಿಗಳನ್ನು ಕಳೆದುಕೊಂಡು ಅಳ್ತಾ ಅಳ್ತಾ ನಿಂತಾಗ ಮತ್ತೊಂದು ಸಾಹಿತ್ಯವಾಗಿದೆ. ಸೀತೆಯನ್ನು ಅಪಹರಿಸಿದಂದು ಈ ಎರಡು ಅಪಮಾನಗಳ ಪ್ರತಿಶೋಧವಾಯಿತೆಂದು ಸಂತುಷ್ಟನಾದೆ. ಆದರೆ ಎಂದು ನಿನ್ನ ಭಕ್ತರಿಂದ ಭ್ರಾಂತಿ ಆಯಿತು, ಉದ್ದೇಶ ಭಂಗವಾಯಿತು. ಮಂಡಲದಲ್ಲಿ ನನ್ನ ಬೈಕೆ ನಿಮ್ಮನ್ನು ನೀನು ಅಸಮರ್ಥಳು. ನನ್ನ ಬೈಕೆ ಈಡೇರಿಸಲು ಭೂಲೋಕದಲ್ಲಿ ಪೂಜೆ ಹಾಕುವಂತೆ ಇನ್ಯಾರಿಂದಲೂ ಸಾಧ್ಯವಿಲ್ಲ. 5 ವರ್ಷದಿಂದ ಅಪವರ್ಷವನ್ನು ಎಣಿಸಬೇಡ ಮಂಡಲದಲ್ಲಿ. ಹಾಗೆ ನೀನೆನಿಸುವುದಾದರೆ ಈ ಸಿಂಧೆ ನನ್ನ ಯೋಗತೆಗೆ ಯಾವುದಕ್ಕೂ ಸಹಿತ ಬರುವುದಿಲ್ಲ. ವಯೋಧರ್ಮವನ್ನು ನಾನು ಸೀತೆಯ ಮುಪ್ಪಚ್ಚರ ಕಾಲದವನು. ಹೆಣ್ಣು ಕುಲವನ್ನು ಬಯಸಿದರೆ ಸೀತೆಗೆ ಕುಲವೇ ಇಲ್ಲ. ಭೂಗರ್ಭದಲ್ಲಿ ಜನಿಸಿದವಳು. ತಂದೆಯಾರು ತಾಯಿಯಾರು ಅರಿಯದವಳು. ನಾನು ಪೌರಸ್ಯವಂತ ಸಂಭೂತ ವಿಪ್ರ ಕುಲವದಂತ ಹೆಣ್ಣು ರೂಪದಲ್ಲಿ ಬಯಸಿದರೆ ನಾನು ಸುರ ನರ ಅಸುರನಿಗೂ ಅಧಿಕ ಹೊಸಮಾನ ರೂಪ ಸದೃಶ. ಅದಾವ ಅನುಬಂಧ ಇವಳನ್ನು ಕರೆತರಲು ಪ್ರಭು, ತಾವು ಹೇಳಿದ ಮಾತಿನ ಅರ್ಥ ನನಗೆ ತಿಳಿಸಿಲ್ಲ. ಆದರೂ ಇರುವುದಿಲ್ಲ. ಅರ್ಥದೊಳಗೆ ನಿಜದಪ್ಪನಿದ್ದರೆ ನಿನ್ನ ಬಗ್ಗೆ ಅವತಾರದ ನಿಬಿಡತ್ವವು ವ್ಯರ್ಥವಾಗಿ ಹೋಗುವುದು. ಮಂಡಲದಲ್ಲಿ ವಾದವನ್ನು ಸಾಕು ಮಾಡು. ನಿನ್ನ ವಾದವನ್ನು ಮಾಡಿ ಬೆಳೆಯಲು ಅವಕಾಶ ಕಲ್ಪಿಸಿಬಿಡು. ಆಟದಿಂದ ಬೇಡ ಮಂಡಲದಲ್ಲಿ. ಪ್ರಭು, ವೇದಕ್ಕೆ ಶಾಪವನ್ನು ಮರೆತಿರುವಿರೇನು? ಅದು ನನ್ನ ಪರಾಭವ. ನಡೆ ನಿನ್ನ ಅಂತಃಪುರಕ್ಕೆ, ನಡೆ ನಿನ್ನ ಅಂತಃಪುರಕ್ಕೆ. ಜಾನಕಿ, ನಿನಗೆ 1 ಮಾಸದಲ್ಲಿ ಕೊಟ್ಟಿದ್ದೇನೆ. ಆಯ್ತಲ್ಲಿ ನನ್ನ ಸರಿ. ಎಲ್ಲ ಇದ್ದರೆ ನಿನ್ನನ್ನು ಚಲಚಿತ್ರವಾಗಿ ಕತ್ತರಿಸಿ ರಾಜದಿಕ್ಕು ಕಡೆಗೆ ಚೆಲ್ಲಿ ಬಿಡುತ್ತೇನೆ. ಎಚ್ಚರಿಕೆ.